ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಕಳಸಕ್ಕೆ ಇಟ್ಟಂಥ ಅಕ್ಕಿ ಬೆಲ್ಲನ ಮತ್ತು ತೆಂಗಿನಕಾಯಿನ ಏನು ಮಾಡೋದು ಅಂತಲೇ ಯೋಚನೆ ಆಗಿಬಿಡುತ್ತಲ್ವ. ಬನ್ನಿ ಇವತ್ತು ಅದಕ್ಕೊಂದು ಪರಿಹಾರನ ಹೇಳ್ತಾ ಇದ್ದೀನಿ. ಈ ರೆಸಿಪಿ ಅದಕ್ಕೊಂದು ಪರಿಹಾರ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಕಳಸದ ಅಕ್ಕಿನ ತೊಗೊಂಡಿದ್ದೀನಿ. ಮೊನ್ನೆ ಲಕ್ಷ್ಮೀ ಹಬ್ಬಕ್ಕೆ ಇಟ್ಟಂಥ ಅಕ್ಕಿ ಇದು. ಇದನ್ನು ಸುಮಾರು 3-4 ಸರಿ ಚೆನ್ನಾಗಿ ಮೊದಲು ತೊಳ್ಕೊಂಡ್ಬಿಡೋಣ. ಈಗ ಅಕ್ಕಿ ಎಲ್ಲ ತೊಳೆದಿದ್ದಾಗಿದೆ. ಇದಕ್ಕೆ ನಾವು ಸುಮಾರು 3 ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು. ಸಾಮಾನ್ಯವಾಗಿ ನಾವು ಅನ್ನ ಮಾಡಿದ್ರೆ 1 ಲೋಟಕ್ಕೆ 2 ಲೋಟ ನೀರನ್ನು ಬೆರೆಸ್ತೀವಿ, ಅಂದರೆ ಅಕ್ಕಿಗೆ. ಇದಕ್ಕೆ 3 ಲೋಟದಷ್ಟು ನೀರನ್ನು ಹಾಕ್ಕೋಬೇಕು. ಅಂದರೆ ಅನ್ನನ ನಾವು ಆದಷ್ಟು ಮೆತ್ತಗೆ ಮಾಡ್ಕೋಬೇಕು. 2-3 ವಿಸಿಲಷ್ಟು ಇದನ್ನು ಕೂಗಿಸ್ಕೊಂಡು ನಾವು ಮನೆಯಲ್ಲಿ ರೆಗ್ಯುಲರಾಗಿ ಹೇಗೆ ಅನ್ನ ಮಾಡ್ಕೋತೀವೋ ಅದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ಅದು ಕೂಗಿ ತಣ್ಣಗಾಗೋ ಅಷ್ಟರಲ್ಲಿ ಒಂದು 4-5 ಏಲಕ್ಕಿ ಕಾಯಿ, ಹಾಗೆಯೇ ಒಂದು ಸಣ್ಣ ತುಂಡಷ್ಟು ಜಾಕಾಯಿನ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಇರುತ್ತೆ ಜಾಕಾಯಿ. ಇಷ್ಟು ಕೂಡ ಹಾಕೋದೇನು ಬೇಡ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು. ಜಾಕಾಯಿನ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರು ಹಾಗೆ ಟೇಸ್ಟ್ ಕೊಡುತ್ತೆ. ಹಾಗೆ ಜೀರ್ಣಕ್ಕೂ ಕೂಡ ಜಾಕಾಯಿ ಒಳ್ಳೆಯದು ಅಂತ ಹೇಳ್ತಾರೆ. ಇದೆಲ್ಲದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅನ್ನ ಕೂಡ ರೆಡಿಯಾಗಿದೆ. ಅನ್ನನ ಆದಷ್ಟು ಮೆತ್ತಗೆ ಮಾಡಿಕೊಂಡ್ರೆ ನಿಮಗೆ ಮಾಡಿದಂಥ ಈ ಬೆಲ್ಲದ ಅನ್ನ ಏನು ಮಾಡ್ತಾಯಿದ್ದೀವಿ ಅದು ನಿಮಗೆ ಟೇಸ್ಟಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ ಎಷ್ಟು ಸಾಫ್ಟಾಗಿ ಅನ್ನ ರೆಡಿಯಾಗಿದೆ ಅಂತ. ಅನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಂತೂ ಒಂದು 10 ನಿಮಿಷದಲ್ಲೇ ನಾವು ಈ ಸ್ವೀಟನ್ನು ಮಾಡ್ಕೊಂಡು ಬಿಡ್ಬೋದು. ಅದಕ್ಕೂ ಮುಂಚೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋಬೇಕು. ತುಪ್ಪ ಸ್ವಲ್ಪ ಕಾಯ್ತಾ ಇದ್ದಂಗೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಜೊತೆಗೆ ಒಂದು 2 ಲವಂಗ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಲವಂಗ ಹಾಕೋದು ಮಿಸ್ ಮಾಡಿದ್ದೀನಿ. ಲವಂಗ ಹಾಕೋದ್ರಿಂದ ಕೂಡ ನಿಮಗೆ ಮಾಡಿದಂಥ ಈ ಬೆಲ್ಲದ ಅನ್ನ ಅಥವಾ ಗುಡಾನ್ನ ಅಂತ ಏನು ಹೇಳ್ತೀವಿ ಇದು ಒಳ್ಳೆ ಫ್ಲೇವರ್ ಆಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಗೋಡಂಬಿನ ನಾನಿಲ್ಲಿ ಸಣ್ಣ ಪೀಸಸ್ತು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಪೂರ್ತಿ ಗೋಡಂಬಿನ ಕೂಡ ಹಿಡಿಯಾಗಿರೋದನ್ನು ಹಾಗೆ ಹಾಕ್ಕೋಬೋದು. ನಾನು ಈ ರೀತಿ ಪೀಸಸ್ ಮಾಡಿ ತೊಗೊಂಡಿರೋದು ಏನಕ್ಕೆ ಅಂದರೆ ಪ್ರತಿ ಬಾಯಿಗೂ ಆ ಗೋಡಂಬಿ ಸಿಗಲಿ ಅಂತ ನಾನು ಈ ರೀತಿ ಚೂರುಗಳನ್ನ ಮಾಡ್ಕೊಂಡಿದ್ದೀನಿ. ಮೊದಲು ಯಾವುದೇ ಸ್ವೀಟ್ ಆದರೂ ಗೋಡಂಬಿ ದ್ರಾಕ್ಷಿ ಇರಲೇಬೇಕಲ್ಲ, ಅದನ್ನು ತುಪ್ಪದಲ್ಲಿ ಹುರಿದು ರೆಡಿ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ನೀವು ಇಷ್ಟಪಟ್ಟರೆ ಸ್ವಲ್ಪ ಬಾದಾಮಿನ ಕೂಡ ಪೀಸಸ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೂ ಕೂಡ ದ್ರಾಕ್ಷಿ ಗೋಡಂಬಿ ಇದ್ದರೂ ಕೂಡ ಸಾಕಾಗುತ್ತೆ. ಈಗ ಈ ಗೋಡಂಬಿ ದ್ರಾಕ್ಷಿನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡು ಬಿಡೋಣ. ಈಗ ಇದೇ ಪಾತ್ರೆಗೆ ನಾವು ಬೆಲ್ಲನ ಹಾಕ್ಕೊಂಡು ಕರಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಅಕ್ಕಿಗೆ 1 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದು ಕರೆಕ್ಟಾಗಿರುತ್ತೆ. ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ನೋರು 1.5 ಕಪ್ಪಷ್ಟು ಕೂಡ ನೀವು ಬೆಲ್ಲನ ಉಪಯೋಗಿಸ್ಕೋಬೋದು. ಸ್ವಲ್ಪ ಮೀಡಿಯಮ್ ಆಗಿರಲಿ ಅನ್ನೋರು 1 ಕಪ್ಪಷ್ಟು ಸಾಕು. ಇದಕ್ಕೆ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ನಾನಿಲ್ಲಿ ಕರಗಿಸ್ಕೊಂಡಿದ್ದೀನಿ ಅಷ್ಟೇ, ಯಾವುದೇ ರೀತಿ ಪಾಕನ ಮಾಡ್ಕೊಂಡಿಲ್ಲ. ಬೆಲ್ಲದಲ್ಲಿ ಒಂದೊಂದು ಸರಿ ಕಡ್ಡಿ ಕಸ ಎಲ್ಲ ಇರುತ್ತೆ, ಹಾಗಾಗಿ ಒಂದು ಸರಿ ಶೋಧಿಸ್ಕೊಂಡು ಬಿಡೋಣ. ಈಗ ಶೋಧಿಸಿರೋವಂಥ ಬೆಲ್ಲನ ನಾನು ಮತ್ತೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಇದು ಕುದೀತಾ ಇದ್ದಂಗೆ ನಾವೇನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ನೀವು ಆದಷ್ಟು ಇದಕ್ಕೆ ಬಿಸಿ ನೀರನ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಅಂದರೆ ಮುಂದೆ ಏನಾದರೂ ನೀವು ಮಾಡಿದಾಗ ಅದು ಗಟ್ಟಿ ಅಂತ ಅನಿಸಿದ್ರೆ ಆ ಟೈಮ್ನಲ್ಲಿ ತಣ್ಣೀರನ್ನ ಬಳಸೋ ಬದಲು ಬಿಸಿ ನೀರನ್ನ ಹಾಕ್ಕೊಂಡು ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಹೇಗೆ ಅಂದರೆ ನಾವು ಪೊಂಗಲ್ಲೆಲ್ಲ ಮಾಡ್ತೀವಿ ನೋಡಿ, ಅದೇ ಕನ್ಸಿಸ್ಟೆನ್ಸಿಲಿ ಇದ್ದಷ್ಟು ಒಳ್ಳೆಯದು. ಈಗ ಈ ಬೆಲ್ಲದ ಪಾಕ ಏನು ನಾವು ಮಾಡಿಟ್ಕೊಂಡಿದ್ದೀವಿ ಅದರಲ್ಲಿ ಅನ್ನನ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದು ಅನ್ನ ಬೆಂದಷ್ಟು ನಿಮಗೆ ಅದಕ್ಕೆ ಸಿಹಿ ಎಲ್ಲ ಹತ್ತಿ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ಸ್ವೀಟ್ ಆಗಿರೋದ್ರಿಂದ ಆಗಾಗ ಇದನ್ನು ಕೈಯಾಡಿಸ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ನಾನು ಮಾಡಿರೋ ಅಂಥದ್ದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ, ಹಾಗಾಗಿ ನಾನಿಲ್ಲಿ ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ಮುಂಚೆನೇ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿಟ್ಕೊಳ್ಳೋದು ಒಳ್ಳೆಯದು ಅಂತ. ಹಾಗೆಯೇ ನಾವು ಕಳಸಕ್ಕೆ ಇಟ್ಟಂಥ ಕಾಯನ್ನು ಕೂಡ ಸ್ವೀಟಾಗಿ ಬಳಸಬೇಕು ಅಂತ ಹೇಳ್ತಾರೆ. ಇದಕ್ಕೆ ನಾವು ಕಳಸಕ್ಕಿಟ್ಟಂಥ ಅಕ್ಕಿ ಆಗಿರ್ಬೋದು ಅಥವಾ ಮಡ್ಲಕ್ಕಿಗೆ ಇಟ್ಟಂಥ ಬೆಲ್ಲ ಆಗಿರ್ಬೋದು, ತೆಂಗಿನಕಾಯಿ ಎಲ್ಲದನ್ನು ಬಳಸ್ಕೊಂಡು ಈ ಸ್ವೀಟನ್ನ ಮಾಡಿಕೊಂಡಾಗ ನಿಮಗೆ ಒಂದು ರೀತಿ ನಾವು ಅದರಲ್ಲಿ ಉಪಯೋಗಿಸಿದಂಥ ದೇವ್ರದ್ದು ಅಕ್ಕಿನಲ್ಲಿ ಸ್ವೀಟ್ ಮಾಡ್ದಂಗೆ ಕೂಡ ಆಗುತ್ತೆ, ಒಂದು ಡಿಶ್ ಕೂಡ ಆಗುತ್ತೆ.
ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮೈಲ್ಡ್ ಆಗಿರುತ್ತೆ. ಈಗ ನೋಡಿ ನಾನಿಲ್ಲಿ ಒಂದು ಕಾಯನ್ನು ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನಿಮಗೆ ಕಳಸದ ತೆಂಗಿನಕಾಯಿ ಇಲ್ಲ ಅಂತಂದರೆ ನೀವು ಈ ಹಂತದಲ್ಲಿ ಒಣಕೊಬ್ಬರಿನ ಕೂಡ ಉಪಯೋಗಿಸ್ಕೋಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ನಾನು ಕಳಸದ ಕಾಯಿ ಇದ್ದಿದ್ದರಿಂದ ಅದನ್ನೇ ಇದಕ್ಕೆ ಬಳಸ್ಕೊತಾ ಇದ್ದೀನಿ. ಈಗ ಈ ಕಾಯಿ ನಾವು ಹಾಕಿರೋದು ಕೂಡ ಬೆಲ್ಲದ ಜೊತೆಗೆ ಚೆನ್ನಾಗಿ ಬೇಯಬೇಕು, ಆಗ್ಲೇ ಇದಕ್ಕೆ ಅದರದ್ದು ರುಚಿಯೆಲ್ಲ ಚೆನ್ನಾಗಿ ಹತ್ತುತ್ತೆ. ಈಗ ಇದನ್ನು ಒಂದು 5-6 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೋಬೇಕು. ಆಗಾಗ ಕೈ ಆಡಿಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಜೊತೆಗೆ ಇದು ಬೇಯುವಾಗಲೇ ಏನಂದರೆ ಒಂದೊಂದೇ ಸ್ಪೂನ್ ತುಪ್ಪನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಂದರೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ತುಪ್ಪನೆಲ್ಲ ಅನ್ನ ಹೀರ್ಕೊಂಡ್ಮೇಲೆ ಮತ್ತೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಸುಮಾರು 6-7 ಸ್ಪೂನಷ್ಟು ತುಪ್ಪ ಇದಕ್ಕೆ ಇಡಿಸುತ್ತೆ. ತುಪ್ಪ ಹಾಕಿದಷ್ಟು ನಿಮಗೆ ಈ ಬೆಲ್ಲದನ್ನು ರುಚಿ ಬರುತ್ತೆ. ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಅನ್ನ ಎಲ್ಲ ಒಂದು ರೀತಿ ಶೈನಿಂಗ್ ಬಂದು ಸೈಡಲ್ಲೆಲ್ಲ ತುಪ್ಪ ಬಿಡುತ್ತೆ. ಆ ಹಂತದವರೆಗೂ ನೀವು ಇದಕ್ಕೆ ತುಪ್ಪನ ಬಳಸಬೇಕು, ಆಗ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಸುಮಾರು 6-7 ಟೀ ಸ್ಪೂನಷ್ಟು ತುಪ್ಪನ ಬಳಸಿದ್ದೀನಿ. ಯಾವುದೇ ಸ್ವೀಟ್ ಅಡುಗೆ ಆದ್ರೂ ತುಪ್ಪ ಇರಲೇಬೇಕಲ್ಲ, ಹಾಗಾಗಿ ಒಂದೇ ಸರಿ ಅಂತೂ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಂತವಾಗಿ ಹಾಕ್ಕೊತಾ ಇದ್ದಂಗೆ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಒಂದು ಸ್ವಲ್ಪ ಬೇಯಬೇಕಾಗತ್ತೆ. ನೋಡಿ ಲಾಸ್ಟ್ ನಾನು 7ನೇ ಸ್ಪೂನಷ್ಟು ತುಪ್ಪನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದೇ ರೀತಿ ನಾನು ಈಗ ಮುಂದೆ ಗಣೇಶನ ಹಬ್ಬ ಇದೆ, ಅದಕ್ಕೆ ಕಡುಬು ಕೂಡ ಮಾಡಿದ್ದೀನಿ. ಅದನ್ನು ಕೂಡ ನಾನು ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ತಾ ಇರ್ಬೋದು ಅನ್ನ ಎಲ್ಲ ಎಷ್ಟು ಚೆನ್ನಾಗಿ ಆ ಬೆಲ್ಲದ ಜೊತೆ ಮಿಕ್ಸ್ ಆಗಿದೆ ಅಂತ. ಈಗ ನಾವು ಮಾಡಿಟ್ಕೊಂಡಂಥ ದ್ರಾಕ್ಷಿ ಗೋಡಂಬಿ, ಅಂದರೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ದ್ರಾಕ್ಷಿ ಗೋಡಂಬಿ, ಅದನ್ನು ಸೇರಿಸ್ಕೋಬೇಕು. ಇದ್ರ ಜೊತೆಗೇ ನಾವೇನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಏಲಕ್ಕಿ ಪುಡಿ, ಅದನ್ನು ಕೂಡ ಇದಕ್ಕೇ ಸೇರಿಸ್ಕೋಬೇಕು. ಹಾಗೆ ನಾನಿಲ್ಲಿ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಹಾಕೋದ್ರಿಂದ ನಿಮಗೆ ಏನಂದರೆ ಈ ದೇವಸ್ಥಾನಗಳಲ್ಲಿ ನೀವು ಪ್ರಸಾದ ತಿಂದಾಗ ಒಂದು ರೀತಿ ಘಮ ಇರುತ್ತೆ ನೋಡಿ, ಆ ರೀತಿ ಅದು ತುಂಬ ಟೇಸ್ಟಾಗಿರುತ್ತೆ. ಒಂದೇ ಒಂದು ಚಿಟಿಕೆಯಷ್ಟು ನೀವು ಇದನ್ನು ಬಳಸಿದ್ರೆ ಕೂಡ ಸಾಕು. ಈಗ ನೋಡಿ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಹೇಳಿದ್ನೆಲ್ಲ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ, ಅದನ್ನೇ ಪಚ್ಚಕರ್ಪೂರ. ಈ ರೀತಿ ಇರುತ್ತೆ. ಇದು ಎಡಿಬಲ್ ಕ್ಯಾಂಫರ್ ಅಂತ ಕೂಡ ಹೇಳ್ತಾರೆ. ನಿಮಗೆ ಎಲ್ಲ ಗಂಧಗಿ ಅಂಗಡಿಲಿ ಕೂಡ ಸಿಗುತ್ತೆ ನೋಡಿ. ಇಷ್ಟೇ ಪ್ರಮಾಣ, ಅಂದರೆ ಒಂದೇ ಒಂದು ಸಣ್ಣ ತೊಗರಿಬೇಳೆಯಷ್ಟು ಕೂಡ ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ಇದನ್ನು ಪುಡಿ ಮಾಡಿಬಿಟ್ಟು ಲಾಸ್ಟಲ್ಲಿ ಸೇರಿಸ್ಬೇಕು. ಹಾಗೆ ಸೇರಿಸಿದಾಗ ನಿಮಗೆ ನಿಜವಾಗ್ಲೂ ಎಲ್ಲೋ ನಾವು ದೇವಸ್ಥಾನದ ಪ್ರಸಾದನೇ ತಿಂತಾ ಇದ್ದೀವೇನೋ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಟೇಸ್ಟಾಗಿ ಅಷ್ಟು ಘಮ ಅಂತ ಇರುತ್ತೆ ನೋಡಿ. ಮಾತಾಡ್ತಾನೆ ಎಷ್ಟು ಬೇಗ ಬೆಲ್ಲದ ಅನ್ನ ಅಥವಾ ಗುಡ ಅನ್ನ ಅಂತ ಕೂಡ ಕರೀತಾರೆ ರೆಡಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ರುಚಿಯಾದಂಥ ಈ ಸ್ವೀಟ್ನ ಮನೆ ಮಂದಿಗೆಲ್ಲ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.